ಡಿಕೆ ಸುರೇಶ್ ಅವರ ಹೆಸರೇಳಿ ವಂಚಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡ ಅವರಿಗೆ ಪೊಲೀಸರು ಮತ್ತೆ ನೋಟಿಸ್ ನೀಡಿದ್ದಾರೆ. ವನಿತಾ ಐತಾಳ್ ಅವರು ಸಲ್ಲಿಸಿದ್ದ ದೂರಿನ ಸಂಬಂಧ ನೋಟಿಸ್ ನೀಡಲಾಗಿರೋದು. ಡಿಸೆಂಬರ್ 28ರಂದು ವಿಚಾರಣೆಗೆ ಬರುವಂತೆ ಸೂಚನೆ ನೀಡಿದ್ದಾರೆ. ಚಂದ್ರ ಲೇಔಟ್ ಪೊಲೀಸರಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಪೊಲೀಸ್ ನೋಟಿಸ್ನ ಪ್ರತಿ ಲಭ್ಯವಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ, ನಿನ್ನೆಯಷ್ಟೇ ಐಶ್ವರ್ಯ ಒಂದಷ್ಟು ಹೇಳಿಕೆಗಳನ್ನ ಮಾಧ್ಯಮಗಳಿಗೆ ನೀಡಿದ್ರು. ವಂಚನೆ ನನಗಾಗಿದೆ, ನಾನು ವಂಚನೆ ಮಾಡಿಲ್ಲ, ಡಿಕೆ ಸುರೇಶ್ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ವ್ಯವಹಾರಿಕವಾಗಿ ಅಂತ ಹೇಳಿ. ಈಗ ಮತ್ತೆ ನೋಟಿಸ್ ನೀಡಿರೋದು ಯಾವ ಕಾರಣಕ್ಕೆ, ಪ್ರಕರಣ ಮುಂದೆ ಯಾವ ಸ್ವರೂಪ ಪಡ್ಕೊಳ್ಬಹುದು ಅಂತ ಹೇಳಿ? ಸ್ಮಿತಾ, ಏನು ಈ ಒಂದು ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಂದ್ರಾಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಹಾಜರಾಗಬೇಕು, ನೀವು ಇದಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನ ನಿಮ್ಮಿಂದ ಪಡೆದುಕೊಳ್ಬೇಕಾಗಿದೆ ಅಂತಂದೇಳಿ ಚಂದ್ರಾಲೇಔಟ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಇಂದ ನೋಟಿಸ್ ಜಾರಿ ಆಗಿರ್ತಕ್ಕಂಥದ್ದು. ಇವರು ಮಾಧ್ಯಮಗಳ ಮುಂದೆ ವನಿತಾ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಾಗ್ಲಿ ಅಥವಾ ಐಶ್ವರ್ಯ ನೀಡ್ತಾ ಇರತಕ್ಕಂಥ ಹೇಳಿಕೆಗಳಾಗ್ಲಿ ಇವುಗಳನ್ನ ಪರಿಗಣನೆ ಮಾಡೋದಿಕ್ಕೆ ಆಗಲ್ಲ. ಏನು ಪೊಲೀಸ್ ಠಾಣೆಗೆ ಹೋಗಿ ತನಿಖಾಧಿಕಾರಿ ಮುಂದೆ ಹೇಳಿಕೆಯನ್ನ ಕೊಡ್ತಾರೆ ಅದನ್ನ ಕಾನೂನಾತ್ಮಕವಾಗಿ ಗ್ರಹಿಸೋದಕ್ಕೆ ಆಗುವಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು 28ನೇ ತಾರೀಕು ನೀವು ವಿಚಾರಣೆಗೆ ಹಾಜರಾಗಬೇಕು. ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಆರೋಪಗಳು ಬಂದಿದ್ದಾವೆ, ಇದಕ್ಕೆಲ್ಲವೂ ನೀವು ಸಮಜಾಯಿಷಿಯನ್ನ ಕೊಡಬೇಕು. ಹೀಗಾಗಿ ವಿಚಾರಣೆಗೆ ಬರಬೇಕು, ಠಾಣೆಗೆ ಖುದ್ದಾಗಿ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಐಶ್ವರ್ಯ ಅಲ್ಲಿವರೆಗೂ ಏನು 28ನೇ ತಾರೀಕು ನೋಟಿಸ್ಗೆ ಬರೋದಕ್ಕೆ ಹೇಳಿದ್ದಾರೆ. ಅವತ್ತು ವಿಚಾರಣೆಗೆ ಹೋಗ್ತಾರ ಅಥವಾ ಕಾನೂನು ಹೋರಾಟವನ್ನ ಶುರು ಮಾಡಿ ಕೋರ್ಟ್ ನಿಂದ ಸ್ಟೇ ತೆಗೆದುಕೊಳ್ಳುವ ಯತ್ನವನ್ನ ಮಾಡ್ತಾರೆ ಅನ್ನೋದು ಸದ್ಯಕ್ಕೆ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇವತ್ತು ಅವರು ಕಾನೂನು ಹೋರಾಟಕ್ಕೆ ಮುಂದಾಗುವ ಸಾಧ್ಯತೆ ಇದೆ ಅಂತೇಳಿ ಕೂಡ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಡಿಕೆ ಸುರೇಶ್ ಅವರ ಹೆಸರೇಳಿ ವಂಚಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡ ಅವರಿಗೆ ಪೊಲೀಸರು ಮತ್ತೆ ನೋಟಿಸ್ ನೀಡಿದ್ದಾರೆ. ವನಿತಾ ಐತಾಳ್ ಅವರು ಸಲ್ಲಿಸಿದ್ದ ದೂರಿನ ಸಂಬಂಧ ನೋಟಿಸ್ ನೀಡಲಾಗಿರೋದು. ಡಿಸೆಂಬರ್ 28ರಂದು ವಿಚಾರಣೆಗೆ ಬರುವಂತೆ ಸೂಚನೆ ನೀಡಿದ್ದಾರೆ. ಚಂದ್ರ ಲೇಔಟ್ ಪೊಲೀಸರಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಪೊಲೀಸ್ ನೋಟಿಸ್ನ ಪ್ರತಿ ಲಭ್ಯವಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ, ನಿನ್ನೆಯಷ್ಟೇ ಐಶ್ವರ್ಯ ಒಂದಷ್ಟು ಹೇಳಿಕೆಗಳನ್ನ ಮಾಧ್ಯಮಗಳಿಗೆ ನೀಡಿದ್ರು. ವಂಚನೆ ನನಗಾಗಿದೆ, ನಾನು ವಂಚನೆ ಮಾಡಿಲ್ಲ, ಡಿಕೆ ಸುರೇಶ್ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ವ್ಯವಹಾರಿಕವಾಗಿ ಅಂತ ಹೇಳಿ. ಈಗ ಮತ್ತೆ ನೋಟಿಸ್ ನೀಡಿರೋದು ಯಾವ ಕಾರಣಕ್ಕೆ, ಪ್ರಕರಣ ಮುಂದೆ ಯಾವ ಸ್ವರೂಪ ಪಡ್ಕೊಳ್ಬಹುದು ಅಂತ ಹೇಳಿ? ಸ್ಮಿತಾ, ಏನು ಈ ಒಂದು ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಂದ್ರಾಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಹಾಜರಾಗಬೇಕು, ನೀವು ಇದಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನ ನಿಮ್ಮಿಂದ ಪಡೆದುಕೊಳ್ಬೇಕಾಗಿದೆ ಅಂತಂದೇಳಿ ಚಂದ್ರಾಲೇಔಟ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಇಂದ ನೋಟಿಸ್ ಜಾರಿ ಆಗಿರ್ತಕ್ಕಂಥದ್ದು. ಇವರು ಮಾಧ್ಯಮಗಳ ಮುಂದೆ ವನಿತಾ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಾಗ್ಲಿ ಅಥವಾ ಐಶ್ವರ್ಯ ನೀಡ್ತಾ ಇರತಕ್ಕಂಥ ಹೇಳಿಕೆಗಳಾಗ್ಲಿ ಇವುಗಳನ್ನ ಪರಿಗಣನೆ ಮಾಡೋದಿಕ್ಕೆ ಆಗಲ್ಲ. ಏನು ಪೊಲೀಸ್ ಠಾಣೆಗೆ ಹೋಗಿ ತನಿಖಾಧಿಕಾರಿ ಮುಂದೆ ಹೇಳಿಕೆಯನ್ನ ಕೊಡ್ತಾರೆ ಅದನ್ನ ಕಾನೂನಾತ್ಮಕವಾಗಿ ಗ್ರಹಿಸೋದಕ್ಕೆ ಆಗುವಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು 28ನೇ ತಾರೀಕು ನೀವು ವಿಚಾರಣೆಗೆ ಹಾಜರಾಗಬೇಕು. ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಆರೋಪಗಳು ಬಂದಿದ್ದಾವೆ, ಇದಕ್ಕೆಲ್ಲವೂ ನೀವು ಸಮಜಾಯಿಷಿಯನ್ನ ಕೊಡಬೇಕು. ಹೀಗಾಗಿ ವಿಚಾರಣೆಗೆ ಬರಬೇಕು, ಠಾಣೆಗೆ ಖುದ್ದಾಗಿ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಐಶ್ವರ್ಯ ಅಲ್ಲಿವರೆಗೂ ಏನು 28ನೇ ತಾರೀಕು ನೋಟಿಸ್ಗೆ ಬರೋದಕ್ಕೆ ಹೇಳಿದ್ದಾರೆ. ಅವತ್ತು ವಿಚಾರಣೆಗೆ ಹೋಗ್ತಾರ ಅಥವಾ ಕಾನೂನು ಹೋರಾಟವನ್ನ ಶುರು ಮಾಡಿ ಕೋರ್ಟ್ ನಿಂದ ಸ್ಟೇ ತೆಗೆದುಕೊಳ್ಳುವ ಯತ್ನವನ್ನ ಮಾಡ್ತಾರೆ ಅನ್ನೋದು ಸದ್ಯಕ್ಕೆ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇವತ್ತು ಅವರು ಕಾನೂನು ಹೋರಾಟಕ್ಕೆ ಮುಂದಾಗುವ ಸಾಧ್ಯತೆ ಇದೆ ಅಂತೇಳಿ ಕೂಡ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಡಿಕೆ ಸುರೇಶ್ ಅವರ ಹೆಸರೇಳಿ ವಂಚಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡ ಅವರಿಗೆ ಪೊಲೀಸರು ಮತ್ತೆ ನೋಟಿಸ್ ನೀಡಿದ್ದಾರೆ. ವನಿತಾ ಐತಾಳ್ ಅವರು ಸಲ್ಲಿಸಿದ್ದ ದೂರಿನ ಸಂಬಂಧ ನೋಟಿಸ್ ನೀಡಲಾಗಿರೋದು. ಡಿಸೆಂಬರ್ 28ರಂದು ವಿಚಾರಣೆಗೆ ಬರುವಂತೆ ಸೂಚನೆ ನೀಡಿದ್ದಾರೆ. ಚಂದ್ರ ಲೇಔಟ್ ಪೊಲೀಸರಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಪೊಲೀಸ್ ನೋಟಿಸ್ನ ಪ್ರತಿ ಲಭ್ಯವಾಗಿದೆ.
ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ, ನಿನ್ನೆಯಷ್ಟೇ ಐಶ್ವರ್ಯ ಒಂದಷ್ಟು ಹೇಳಿಕೆಗಳನ್ನ ಮಾಧ್ಯಮಗಳಿಗೆ ನೀಡಿದ್ರು. ವಂಚನೆ ನನಗಾಗಿದೆ, ನಾನು ವಂಚನೆ ಮಾಡಿಲ್ಲ, ಡಿ.ಕೆ. ಸುರೇಶ್ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ವ್ಯವಹಾರಿಕವಾಗಿ ಅಂತ ಹೇಳಿ. ಈಗ ಮತ್ತೆ ನೋಟಿಸ್ ನೀಡಿರೋದು ಯಾವ ಕಾರಣಕ್ಕೆ, ಪ್ರಕರಣ ಮುಂದೆ ಯಾವ ಸ್ವರೂಪ ಪಡ್ಕೊಳ್ಬಹುದು ಅಂತ ಹೇಳಿ? ಸ್ಮಿತಾ, ಏನು ಈ ಒಂದು ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಂದ್ರಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಹಾಜರಾಗಬೇಕು, ನೀವು ಇದಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನ ನಿಮ್ಮಿಂದ ಪಡೆದುಕೊಳ್ಬೇಕಾಗಿದೆ ಅಂತಂದೇಳಿ ಚಂದ್ರಾಲಯ ಠಾಣೆ ಸಬ್ ಇನ್ಸ್ಪೆಕ್ಟರ್ ಇಂದ ನೋಟಿಸ್ ಜಾರಿ ಆಗಿರ್ತಕ್ಕಂಥದ್ದು. ಇವರು ಮಾಧ್ಯಮಗಳ ಮುಂದೆ ವನಿತಾ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಾಗ್ಲಿ ಅಥವಾ ಐಶ್ವರ್ಯ ನೀಡ್ತಾ ಇರತಕ್ಕಂಥ ಹೇಳಿಕೆಗಳಾಗ್ಲಿ ಇವುಗಳನ್ನ ಪರಿಗಣನೆ ಮಾಡೋದಿಕ್ಕೆ ಆಗಲ್ಲ. ಏನು ಪೊಲೀಸ್ ಠಾಣೆಗೆ ಹೋಗಿ ತನಿಖಾಧಿಕಾರಿ ಮುಂದೆ ಹೇಳಿಕೆಯನ್ನ ಕೊಡ್ತಾರೆ ಅದನ್ನ ಕಾನೂನಾತ್ಮಕವಾಗಿ ಗ್ರಹಿಸೋದಕ್ಕೆ ಆಗುವಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು 28ನೇ ತಾರೀಕು ನೀವು ವಿಚಾರಣೆಗೆ ಹಾಜರಾಗಬೇಕು. ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಆರೋಪಗಳು ಬಂದಿದ್ದಾವೆ, ಇದಕ್ಕೆಲ್ಲವೂ ನೀವು ಸಮಜಾಯಿಷಿಯನ್ನ ಕೊಡಬೇಕು. ಹೀಗಾಗಿ ವಿಚಾರಣೆಗೆ ಬರಬೇಕು, ಠಾಣೆಗೆ ಖುದ್ದಾಗಿ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಐಶ್ವರ್ಯ ಅಲ್ಲಿವರೆಗೂ ಏನು 28ನೇ ತಾರೀಕು ನೋಟಿಸ್ಗೆ ಬರೋದಕ್ಕೆ ಹೇಳಿದ್ದಾರೆ. ಅವತ್ತು ವಿಚಾರಣೆಗೆ ಹೋಗ್ತಾರ ಅಥವಾ ಕಾನೂನು ಹೋರಾಟವನ್ನ ಶುರು ಮಾಡಿ ಕೋರ್ಟ್ ನಿಂದ ಸ್ಟೇ ತೆಗೆದುಕೊಳ್ಳುವ ಯತ್ನವನ್ನ ಮಾಡ್ತಾರೆ ಅನ್ನೋದು ಸದ್ಯಕ್ಕೆ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇವತ್ತು ಅವರು ಕಾನೂನು ಹೋರಾಟಕ್ಕೆ ಮುಂದಾಗುವ ಸಾಧ್ಯತೆ ಇದೆ ಅಂತೇಳಿ ಕೂಡ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಡಿ.ಕೆ. ಸುರೇಶ್ ಅವರ ಹೆಸರು ಹೇಳಿ ವಂಚಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡ ಅವರಿಗೆ ಪೊಲೀಸರು ಮತ್ತೆ ನೋಟಿಸ್ ನೀಡಿದ್ದಾರೆ. ವನಿತಾ ಐತಾಳ್ ಅವರು ಸಲ್ಲಿಸಿದ್ದ ದೂರಿನ ಸಂಬಂಧ ನೋಟಿಸ್ ನೀಡಲಾಗಿರೋದು. ಡಿಸೆಂಬರ್ 28ರಂದು ವಿಚಾರಣೆಗೆ ಬರುವಂತೆ ಸೂಚನೆ ನೀಡಿದ್ದಾರೆ. ಚಂದ್ರ ಲೇಔಟ್ ಪೊಲೀಸರಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಪೊಲೀಸ್ ನೋಟಿಸ್ನ ಪ್ರತಿ ಲಭ್ಯವಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ, ನಿನ್ನೆಯಷ್ಟೇ ಐಶ್ವರ್ಯ ಒಂದಷ್ಟು ಹೇಳಿಕೆಗಳನ್ನ ಮಾಧ್ಯಮಗಳಿಗೆ ನೀಡಿದ್ರು. ವಂಚನೆ ನನಗಾಗಿದೆ, ನಾನು ವಂಚನೆ ಮಾಡಿಲ್ಲ, ಡಿ.ಕೆ. ಸುರೇಶ್ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ವ್ಯವಹಾರಿಕವಾಗಿ ಅಂತ ಹೇಳಿ. ಈಗ ಮತ್ತೆ ನೋಟಿಸ್ ನೀಡಿರೋದು ಯಾವ ಕಾರಣಕ್ಕೆ, ಪ್ರಕರಣ ಮುಂದೆ ಯಾವ ಸ್ವರೂಪ ಪಡ್ಕೊಳ್ಬಹುದು ಅಂತ ಹೇಳಿ? ಸ್ಮಿತಾ, ಏನು ಈ ಒಂದು ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಂದ್ರಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಹಾಜರಾಗಬೇಕು, ನೀವು ಇದಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನ ನಿಮ್ಮಿಂದ ಪಡೆದುಕೊಳ್ಬೇಕಾಗಿದೆ ಅಂತಂದೇಳಿ ಚಂದ್ರಾಲಯ ಠಾಣೆ ಸಬ್ ಇನ್ಸ್ಪೆಕ್ಟರ್ ಇಂದ ನೋಟಿಸ್ ಜಾರಿ ಆಗಿರ್ತಕ್ಕಂಥದ್ದು. ಇವರು ಮಾಧ್ಯಮಗಳ ಮುಂದೆ ವನಿತಾ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಾಗ್ಲಿ ಅಥವಾ ಐಶ್ವರ್ಯ ನೀಡ್ತಾ ಇರತಕ್ಕಂಥ ಹೇಳಿಕೆಗಳಾಗ್ಲಿ ಇವುಗಳನ್ನ ಪರಿಗಣನೆ ಮಾಡೋದಿಕ್ಕೆ ಆಗಲ್ಲ. ಏನು ಪೊಲೀಸ್ ಠಾಣೆಗೆ ಹೋಗಿ ತನಿಖಾಧಿಕಾರಿ ಮುಂದೆ ಹೇಳಿಕೆಯನ್ನ ಕೊಡ್ತಾರೆ ಅದನ್ನ ಕಾನೂನಾತ್ಮಕವಾಗಿ ಗ್ರಹಿಸೋದಕ್ಕೆ ಆಗುವಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು 28ನೇ ತಾರೀಕು ನೀವು ವಿಚಾರಣೆಗೆ ಹಾಜರಾಗಬೇಕು. ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಆರೋಪಗಳು ಬಂದಿದ್ದಾವೆ, ಇದಕ್ಕೆಲ್ಲವೂ ನೀವು ಸಮಜಾಯಿಷಿಯನ್ನ ಕೊಡಬೇಕು. ಹೀಗಾಗಿ ವಿಚಾರಣೆಗೆ ಬರಬೇಕು, ಠಾಣೆಗೆ ಖುದ್ದಾಗಿ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಐಶ್ವರ್ಯ ಅಲ್ಲಿವರೆಗೂ ಏನು 28ನೇ ತಾರೀಕು ನೋಟಿಸ್ಗೆ ಬರೋದಕ್ಕೆ ಹೇಳಿದ್ದಾರೆ. ಅವತ್ತು ವಿಚಾರಣೆಗೆ ಹೋಗ್ತಾರ ಅಥವಾ ಕಾನೂನು ಹೋರಾಟವನ್ನ ಶುರು ಮಾಡಿ ಕೋರ್ಟ್ ನಿಂದ ಸ್ಟೇ ತೆಗೆದುಕೊಳ್ಳುವ ಯತ್ನವನ್ನ ಮಾಡ್ತಾರೆ ಅನ್ನೋದು ಸದ್ಯಕ್ಕೆ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇವತ್ತು ಅವರು ಕಾನೂನು ಹೋರಾಟಕ್ಕೆ ಮುಂದಾಗುವ ಸಾಧ್ಯತೆ ಇದೆ ಅಂತೇಳಿ ಕೂಡ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ.